ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚಿ ಎಜುಕೇಷನ್. ಮಕ್ಕಳೇ, ಇವತ್ತು 10th ಸ್ಟ್ಯಾಂಡರ್ಡ್ನ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಸೆಕೆಂಡ್ ಲೆಸನ್ ಕಾಶ್ಮೀರಿ ಸೇಬ್ ಪಾಠದ ಅರ್ಥವಿವರಣೆಯನ್ನು ತಿಳ್ಕೊಳ್ಳೋಣ. ಈ ಪಾಠವನ್ನು ಬರೆದಿರೋರು ಕವಿ ಪ್ರೇಮ್ಚಂದ್. ಕವಿ ಪರಿಚಯ ನೋಡೋದಾದರೆ, मुंशी प्रेमचंद. प्रेमचंद जी का जन्म 31 जुलाई 1880 को वाराणसी के पास लम्ही नामक गांव में हुआ था. ಕವಿ ಪ್ರೇಮಚಂದ್ರವರು 31ನೇ ಜುಲೈ 1880ರಲ್ಲಿ ವಾರಣಾಸಿಯ ಸಮೀಪದ ಲಮ್ಹಿ ಎನ್ನುವ ಹಳ್ಳಿಯಲ್ಲಿ ಹುಟ್ಟಿದ್ರು. ಇನ್ಕಾ ವಾಸ್ತವಿಕ್ ನಾಮ್ ಧನ್ಪತ್ ರಾಯ್ ಥಾ. ಅವರ ಹೆಸರು ಧನ್ಪತ್ ರಾಯ್ ಅಂತ. वे ಶಿಕ್ಷಾ ವಿಭಾಗ ಮೇ ನೌಕರಿ करते थे. ಪ್ರೇಮಚಂದ್ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಬಚ್ಪನ್ ಮೇ ಹಿ ಪ್ರೇಮಚಂದ್ ಮಾತೃ ಪ್ರೇಮ್ ಸೆ ವಂಚಿತ ರಹೆ. ಬಾಲ್ಯದಲ್ಲಿಯೇ ಇವರು ತನ್ನ ತಾಯಿಯ ಪ್ರೀತಿಯಿಂದ ವಂಚಿತರಾಗಿದ್ದರು. ಇನ್ಕಾ ಜೀವನ್ ಗರೀಬಿ ಮೇ ಹಿ ಗುಜರಾ. ಇವರು ತಮ್ಮ ಜೀವನವನ್ನು ಬಡತನದಲ್ಲಿಯೇ ಕಳೆದ್ರು. ವೇ ಮೆಟ್ರಿಕ್ ತಕ್ ಹಿ ಪढ़ ಪಾಯೆ. ಅವರು ಮೆಟ್ರಿಕ್ವರೆಗೂ ಮಾತ್ರ ಓದಿದ್ರು. ವೇ ಯಥಾರ್ಥವಾದಿ ಕಥಾಕಾರ್ತೆ. ಅವರು ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವಂತಹ ಕಥೆಗಾರ. ಇನ್ಕಿ ಪ್ರಮುಖ ರಚನಾಯೆ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ ಹೈ. ಗೋದಾನ, ಸೇವಾ ಸದನ, ಗಬನ್, ನಿರ್ಮಲಾ, ಕರ್ಮಭೂಮಿ ಮುಂತಾದವು ಇವರ ಪ್ರಮುಖ ಕೃತಿಗಳು. ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, पंचपरमेश्वर, पूस की रात आदि इनकी प्रसिद्ध कहानियाँ हैं. बड़े घर की बेटी, नमक का दरोगा, पंचपरमेश्वर, पूस की रात ಮುಂತಾದವು ಇವರ ಪ್ರಸಿದ್ಧ ಕಥೆಗಳು. ಪ್ರೇಮಚಂದ್ ಕಿ ಕಹಾನಿಯಾ ಮಾನ್ಸರೋವರ್ ನಾಮ್ ಸೆ ಸಂಕಲಿತ ಹೈ. ಪ್ರೇಮಚಂದ್ರರ ಕಥೆಗಳು ಮಾನ್ಸರೋವರ ಎಂಬ ಹೆಸರಿನಿಂದ ಸಂಕಲಿತಗೊಂಡಿವೆ. ಈಗ ಪಾಠದ ಆಶಯ ನೋಡಿ. लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है. ಗ್ರಾಹಕರು ವಸ್ತುಗಳನ್ನು ಖರೀದಿಸುವಾಗ ಸಾವಕಾಶದಿಂದ ಇರದಿದ್ದರೆ ಮೋಸ ಹೋಗುವಂತಹ ಸಂದರ್ಭ ಬರುತ್ತೆ ಅಂತ ತಮಗೆ ಆದ ಅನುಭವವನ್ನು ಹೇಳಿ ಓದುಗರನ್ನು ಇಲ್ಲಿ ಲೇಖಕರು ಜಾಗೃತಗೊಳಿಸ್ತಾ ಇದ್ದಾರೆ. ಈ ಪಾಠ ನೋಡ್ಕೊಳ್ಳಿ ಮಕ್ಕಳೇ. इस कहानी में बाजार में लोगों के साथ होने वाली धोखेबाजी पर प्रकाश डाल गए हैं और खरीदारी करते समय सावधानी बरतने की आवश्यकता पर जोर दिया गया है. ಈ ಕಥೆಯಲ್ಲಿ ಮಾರುಕಟ್ಟೆಯಲ್ಲಿ ಜನರಿಗೆ ಆಗುವಂತಹ ಮೋಸದ ಬಗ್ಗೆ ಅರಿವನ್ನು ಮೂಡಿಸಲಾಗ್ತಾ ಇದೆ ಮತ್ತು ವಸ್ತುಗಳನ್ನು ಕೊಂಡುಕೊಳ್ಳುವ ಸಮಯದಲ್ಲಿ ಸಮಾಧಾನವಾಗಿ ಇದ್ದುಕೊಂಡು ಜಾಗೃತರಾಗಿರಬೇಕು ಅಂತ ಕವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕಲ್ ಶಾಮ್ ಕೋ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದನೆ ಗಯಾ ಥಾ. ನಿನ್ನೆ ಸಂಜೆ ಚೌಕ ಅಥವಾ ಸರ್ಕಲ್ಗೆ 2-4 ಅವಶ್ಯಕ ವಸ್ತುಗಳನ್ನು ಕೊಳ್ಳಲು ಹೋಗಿದ್ದೆ. ಪಂಜಾಬಿ ಮೇವಾ ಫರೋಶೋಂ ಕಿ ದುಕಾನೆ ರಾಸ್ತೆ ಹಿ ಮೇ ಪಡ್ತಿ ಹೈ. ಪಂಜಾಬಿನ ಹಣ್ಣು ತರಕಾರಿಗಳನ್ನು ಮಾರುವವರ ಅಂಗಡಿಗಳು ಆ ರಸ್ತೆಯ ಬದಿಗಳಲ್ಲಿ ಇದ್ವು. एक दुकान पर बहुत अच्छे रंगदार गुलाबी सेब सजे हुए नजर आए. ಒಂದು ಅಂಗಡಿಯಲ್ಲಿ ಬಹಳ ಒಳ್ಳೆಯ ಬಣ್ಣದಿಂದ ಕೂಡಿದಂತಹ ಕೆಂಪಾದ ಸೇಬುಗಳು ನನಗೆ ಕಂಡುವು. ಜಿ ಲಲಚಾ ಉಠಾ. ಈ ರಂಗುಭರಿತ ಸೇಬುಗಳನ್ನು ನೋಡಿ ಬಹಳ ಆಸೆ ಆಯಿತು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಇಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಿತ ಸಮಾಜದಲ್ಲಿ ನಾವು ಬಳಸುವ ಆಹಾರದಲ್ಲಿರುವ ವಿಟಮಿನ್ ಮತ್ತು ಪ್ರೋಟೀನ್ ಅನ್ನುವ ಪದಗಳ ವಿಚಾರದಲ್ಲಿ ನಾವು ಸಾಕಷ್ಟು ಮಾತನಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಯಾವ ಆಹಾರದಲ್ಲಿ ಏನೇನು ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ ಅಂತ ತಿಳ್ಕೊಂಡು ನಂತರ ಅವುಗಳನ್ನು ನಾವು ಬಳಸುವಷ್ಟು ಶಿಕ್ಷಿತರಾಗಿದ್ದೀವಿ. ಟೊಮೊಟೊ ಕೋ ಪಹಲೆ ಕೋಯಿ ಭಿ ನ ಪೂಛ್ತಾ ಥಾ. ಅಬ್ ಟೊಮೊಟೊ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ. ಟೊಮೊಟೊವನ್ನು ಮೊದಲು ಯಾರೂ ಸಹ ಅಷ್ಟಾಗಿ ಅಡುಗೆಗೆ ಬಳಸ್ತಾ ಇರಲಿಲ್ಲ. ಆದರೆ ಈಗ ಟೊಮೊಟೊ ಊಟದಲ್ಲಿನ ಒಂದು ಅವಿಭಾಜ್ಯ ಅಂಗ ಆಗಿದೆ. ಪ್ರತಿ ಅಡುಗೆಗೂ ಎಲ್ಲರೂ ಟೊಮೊಟೊವನ್ನು ಬಳಸ್ತಾ ಇದ್ದಾರೆ. ಗಾಜರ್ ಭಿ ಪಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೆ. ಕ್ಯಾರೆಟನ್ನು ಮೊದಲು ಬಡವರು ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಒಂದು ವಸ್ತು ಅಂದ್ಕೊಂಡಿದ್ರು ಮತ್ತು ಶ್ರೀಮಂತ ಜನ ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡು ತಿಂತಾ ಇದ್ರು. ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಭಿ ಬಹುತ್ ವಿಟಮಿನ್ ಹೈ.
ಆದರೆ ಈಗ ಕ್ಯಾರೆಟ್ನಲ್ಲಿ ಬಹಳಷ್ಟು ವಿಟಮಿನ್ಸ್ ಇರೋದು ಎಲ್ಲರಿಗೂ ಗೊತ್ತಾಗಿದೆ. ಇಸ್ಲಿಯೇ ಗಾಜರ್ ಕೋ ಭಿ ಮೇಜೋಂ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ. ಆದ್ದರಿಂದ ಕ್ಯಾರೆಟ್ಗೆ ಈಗ ಮೇಜಿನ ಮೇಲಿನ ಸ್ಥಾನ ದೊರೀತಾ ಇದೆ. ಹಾಗಂದರೆ ಈಗ ಕ್ಯಾರೆಟ್ಗೆ ವಿಟಮಿನ್ಸ್ಗಳ ದೃಷ್ಟಿಯಲ್ಲಿ ಒಂದು ದೊಡ್ಡ ಸ್ಥಾನ ದೊರೆತಿದೆ ಅಂತ ಅರ್ಥ. सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की ज़रूरत न रहेगा. ಆ್ಯಪಲ್ನ ವಿಷಯದಲ್ಲಿಯೂ ಇದೇ ರೀತಿ ಹೇಳಲಾಗ್ತಾ ಇದೆ. ಅಂದರೆ ಸೇಬಿನಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಪ್ರತಿದಿನ ಒಂದು ಸೇಬನ್ನು ತಿಂದರೆ ಸಾಕು, ನಾವು ಡಾಕ್ಟರ್ಸ್ಗಳಿಂದ ದೂರ ಇರಬಹುದು, ಅಂದರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತ ಇಲ್ಲಿ ಪ್ರೇಮ್ಚಂದ್ರು ಹೇಳ್ತಾ ಇದ್ದಾರೆ. डॉक्टरों से बचने के लिए हम निम्कौड़ी तक खाने को तैयार ही सकते हैं. ಡಾಕ್ಟರ್ಗಳಿಂದ ಪಾರಾಗೋದಕ್ಕೆ ನಾವು ಬೇವಿನ ಹಣ್ಣನ್ನು ಬೇಕಾದರೂ ತಿನ್ನೋದಕ್ಕೆ ಈಗ ರೆಡಿಯಾಗಿರ್ತೀವಿ. सेब तो रस और स्वाद में अगर आम से बढ़कर नहीं है तो घटकर भी नहीं है. ಸೇಬು ರಸ ಮತ್ತು ರುಚಿಯಲ್ಲಿ ಮಾವಿನ ಹಣ್ಣಿನಷ್ಟು ದೊಡ್ಡದಲ್ಲದಿದ್ದರೂ ಕಡಿಮೆ ಏನೂ ಇಲ್ಲ. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೈ. ಸೇಬಿಗೂ ಇದೇ ಹಿರಿಯ ಸ್ಥಾನ ಈಗ ದೊರೆತಿದೆ. ಅಬ್ ಕೇವಲ್ ಸ್ವಾದ ಕಿ ಚೀಸ್ ನಹಿ ಹೈ. ಈಗ ಸೇಬು ಕೇವಲ ಸ್ವಾದಭರಿತವಾದಂಥ ವಸ್ತು ಮಾತ್ರ ಆಗಿರದೆ ಉಸ್ಮೆ ಗುಣ ಭಿ ಹೈ, ಅದರಲ್ಲಿ ವಿಶೇಷ ಗುಣ ಕೂಡ ಇರೋದು ತಿಳಿದು ಬಂದಿದೆ. ಹಮ್ನೆ ದುಕಾನ್ದಾರ್ ಸೆ ಮೋಲ್ ಭಾವ್ ಕಿಯಾ ಔರ್ ಆಧ ಸೇರ್ ಸೇಬ್ ಮಾಂಗೆ. ನಾನು ಅಂಗಡಿಯವನ ಬಳಿ ಸೇಬಿನ ಬೆಲೆಯನ್ನು ವಿಚಾರಿಸಿದೆ ಮತ್ತು ಅರ್ಧ ಸೇರು ಅಥವಾ ಅರ್ಧ kg ಹಣ್ಣನ್ನು ಕೊಡಿ ಅಂತ ಹೇಳಿದೆ. ದುಕಾನ್ದಾರ್ನೆ ಕಹಾ, ಬಾಬೂಜಿ ಬಡೆ ಮಜೇದಾರ್ ಸೇಬ್ ಆಯೇ ಹೇ, ಖಾಸ್ ಕಶ್ಮೀರ್ ಕೆ, ಆಪ್ ಲೇ ಜಾಯೇ, ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಅಣ್ಣವರೇ, ಒಳ್ಳೆ ಮಜಬೂತಾದಂತಹ ಹಣ್ಣುಗಳು ಕಾಶ್ಮೀರದಿಂದ ಬಂದಿವೆ, ನೀವು ತಗೊಂಡು ಹೋಗಿ, ತಿಂದರೆ ನಿಮ್ಮ ಹೊಟ್ಟೆ ಬಹಳ ಖುಷಿ ಪಡುತ್ತೆ ಅಂತ ಹೇಳ್ತಾನೆ. मैंने रूमाल निकाल कर उसे देते हुए कहा, ಚುನ್ ಚುನ್ ಕರ್ ರಖ್ನಾ. ನಾನು ನನ್ನ ರೂಮಾಲ್ ಅಥವಾ ಕರವಸ್ತ್ರವನ್ನು ಆತನಿಗೆ ಕೊಟ್ಟು ಹೇಳಿದೆ, ನೋಡಿಕೊಂಡು ಚೆನ್ನಾಗಿರೋದು ಕೊಡಪ್ಪ ಅಂತ. दुकानदार ने तराजू उठाई और अपने नौकर से बोला, सुनो, आधा सेर कश्मीरी सेब निकाल ला, चुनकर लाना. ಆಗ ಅಂಗಡಿಯವನು ತಕ್ಕಡಿಯನ್ನು ತಗೊಂಡು ಮತ್ತು ತನ್ನ ನೌಕರನನ್ನು ಕರೆದು ಹೇಳ್ತಾನೆ, ನೋಡು, ಅರ್ಧ kg ಕಾಶ್ಮೀರಿ ಸೇಬು ತಗೊಂಡು ಬಾ, ಆರಿಸ್ಕೊಂಡು ತಗೊಂಬ ಅಂತ ಹೇಳ್ತಾನೆ. ಲೌಂಡ 4 ಸೇಬ್ ಲಾಯ. ಅಂಗಡಿಯ ಹುಡುಗ 4 ಸೇಬುಗಳನ್ನು ತರ್ತಾನೆ. ದುಕಾನ್ದಾರ್ನೆ ತೌಲಾ. ಅಂಗಡಿಯವನು ಅದನ್ನು ತೂಕ ಮಾಡ್ತಾನೆ. ಏಕ್ ಲಿಫಾಫೆ ಮೇ ಉನ್ಹೇ ರಖಾ ಔರ್ ರುಮಾಲ್ ಮೇ ಬಾಂಧ್ಕರ್ ಮುಜೆ ದೇ ದಿಯಾ. ಒಂದು ಪೊಟ್ಟಣದಲ್ಲಿ ಹಣ್ಣುಗಳನ್ನು ಇಟ್ಟು ನಾನು ಕೊಟ್ಟ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ನನಗೆ ಕೊಟ್ಟ. ಮೇನೆ 4 ಆನೆ ಉಸ್ಕೆ ಹಾತ್ ಮೇ ರಖೆ. ನಾನು 4 ಆಣೆ ಅವನ ಕೈನಲ್ಲಿ ಇಟ್ಟೆ. ಘರ್ ಆಕರ್ ಲಿಫಾಫಾ ಜ್ಯೋ ಕಾ ತ್ಯೋ ರಖ್ ದಿಯಾ. ಮನೆಗೆ ಬಂದು ಪೊಟ್ಟಣ ಹೇಗೆ ತನ್ನೋ ಹಾಗೇನೆ ಇಟ್ಟೆ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹಿ ಹೈ. ರಾತ್ರಿ ಹೊತ್ತು ಸೇಬು ಅಥವಾ ಇನ್ಯಾವುದೇ ಹಣ್ಣುಗಳನ್ನು ತಿನ್ನಬೇಕು ಅನ್ನೋವಂಥ ನಿಯಮ ಏನು ನನಗಿರಲಿಲ್ಲ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಹಣ್ಣುಗಳನ್ನು ಬೆಳಗಿನ ಸಮಯದಲ್ಲಿ ನಾನು ತಿಂತೀನಿ. ಆಜ್ ಸುಬಹ್ ಮುಹ್ ಹಾತ್ ಧೋಕರ್ ಜೋ ನಾಶ್ತಾ ಕರ್ನೆ ಕೆ ಲಿಯೇ ಏಕ್ ಸೇಬ್ ನಿಕಾಲಾ ತೋ ಸಡಾ ಹುವಾ ಥಾ. ಮತ್ತು ಇವತ್ತು ಬೆಳಗ್ಗೆ ನಾನು ಮುಖ ಕೈಕಾಲು ತೊಳ್ಕೊಂಡು ನಾಷ್ಟ ಮಾಡೋದಕ್ಕೆ ಒಂದು ಸೇಬನ್ನು ತಗೊಂಡೆ, ಆದರೆ ಅದು ಕೊಳೆತು ಹೋದ ಹಾಗೆ ಆಗಿತ್ತು. 1 ರೂಪಾಯಿ ಕಾ ಆಕಾರ ಕಾ ಚಿಲಕ್ ಗಲ್ ಗಯಾ ಥಾ. 1 ರೂಪಾಯಿ ಆಕಾರದಷ್ಟು ಸಿಪ್ಪೆ ಕೊಳೆತು ಹೋಗಿತ್ತು. ಸಮझा, ರಾತ್ ಕೋ ದುಕಾನ್ದಾರ್ನೆ ದೇಖಾ ನಾ ಹೋಗಾ. ರಾತ್ರಿ ಆಗಿದ್ದರಿಂದ ಅಂಗಡಿಯವನು ಸರಿಯಾಗಿ ನೋಡಿಲ್ಲ ಅಂತ ನಾನು ಅಂದ್ಕೊಂಡೆ. ದೂಸರಾ ನಿಕಾಲಾ ಮಗರ್ ಯಹ ಆಧಾ ಸಡಾ ಹುವಾ ಥಾ. ಎರಡನೆಯದನ್ನು ತಗೊಂಡೆ, ಆದರೆ ಅದು ಅರ್ಧದಷ್ಟು ಪೂರ್ತಿ ಕೊಳೆತು ಹೋಗಿತ್ತು. ಅಬ್ ಸಂದೇಹ ಹುವಾ, ದುಕಾನ್ದಾರ್ನೆ ಮುಜೆ ದೋಖಾ ತೋ ನಹಿ ದಿಯಾ ಹೈ. ಈಗ ನನಗೆ ಸಂದೇಹ ಬಂತು, ಅಂಗಡಿಯವನು ನನಗೇನು ಮೋಸ ಮಾಡಿಲ್ಲ ತಾನೆ ಅಂತ ಅಂದ್ಕೊಂಡೆ. ತೀಸರಾ ಸೇಬ್ ನಿಕಾಲಾ, ಯಹ ಸಡಾ ತೋ ನ ಥಾ ಮಗರ್ ಏಕ್ ತರಫ್ ದಬಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ. 3ನೇ ಸೇಬು ತಗೊಂಡೆ, ಇದು ಕೆಟ್ಟೇನೂ ಹೋಗಿರಲಿಲ್ಲ, ಆದರೆ ಒಂದು ಕಡೆ ಬಿದ್ದು ಒತ್ತಿದ ಹಾಗೆ ಆಗೋಗಿತ್ತು.
चौथा देखा, वह यो तो बेदाग था मगर उसमें एक काला सुराख था जैसा अक्सर ಬೇರೋ में होता है. ನಾಲ್ಕನೆಯದನ್ನು ನೋಡಿದೆ. ಅದಂತೂ ಕೆಟ್ಟಿದ್ದ ಹಾಗೇನೂ ಕಾಣಿಸ್ಲಿಲ್ಲ, ಆದರೆ ಅದರಲ್ಲಿ ಒಂದು ರಂಧ್ರ ಅಥವಾ ಚುಕ್ಕೆ ಇತ್ತು. ಹೇಗಂದರೆ ಬೇರು ಅಥವಾ ಬುಗುರಿ ಹಣ್ಣುಗಳಲ್ಲಿ ಇರುತ್ತಲ್ಲ ಆ ರೀತಿ. ಕಾಟಾ ತೋ ಭೀತರ್ ವೈಸೆ ಹಿ ಛಬ್ಬೆ ಜೈಸೆ ಬೇರ್ ಮೇ ಹೋತೆ ಹೇ. ಕತ್ತರಿಸಿದಾಗ ಬೇರು ಹಣ್ಣಿನಂತೆಯೇ ಒಳಗೆಲ್ಲ ಹಾಳಾಗಿ ಹೋಗಿತ್ತು. ಏಕ್ ಸೇಬು ಬಿ ಖಾನೆ ಲಾಯಕ್ ನಹಿ. ಒಂದು ಹಣ್ಣು ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿರಲಿಲ್ಲ. ಚಾರ್ ಆಣೆ ಪೈಸೋಂ ಕಾ ಇತನಾ ಗಮ್ ನ ಹುವಾ ಜಿತನಾ ಸಮಾಜ್ ಕೆ ಇಸ್ ಚಾರಿತ್ರಿಕ್ ಪತನ್ ಕಾ. 4 ಆಣೆ ಹಾಳಾಯಿತು ಅಂತ ನನಗೆ ಬೇಸರ ಆಗಲಿಲ್ಲ, ಆದರೆ ಸಮಾಜದಲ್ಲಿ ಒಳ್ಳೆತನ ಇಲ್ಲದಂತಾಗಿದೆ ಅಂತ ಬಹಳ ಬೇಜಾರಾಯಿತು. ದುಕಾನ್ದಾರ್ ನೆ ಜಾನ್ಬೂಜ್ಕರ್ ಮೇರೆ ಸಾಥ್ ಧೋಖೆಬಾಜಿ ಕಾ ವ್ಯವಹಾರ್ ಕಿಯಾ. ಅಂಗಡಿಯವನು ಉದ್ದೇಶಪೂರ್ವಕವಾಗಿಯೇ ನನ್ನ ಹತ್ರ ಮೋಸದ ವ್ಯವಹಾರವನ್ನು ನಡೆಸಿದ್ದಾನೆ. ಏಕ್ ಸೇಬ್ ಸಡಾ ಹುವಾ ಹೋತಾ ತೋ ಮೇ ಉಸ್ಕೋ ಕ್ಷಮಾ ಕೆ ಯೋಗ್ಯ ಸಮಜ್ತಾ. ಒಂದು ಸೇಬು ಕೊಳೆತಿದೆ ಅಂದಿದ್ರೆ ನಾನು ಅವನನ್ನು ಕ್ಷಮೆಗೆ ಅರ್ಹ ಅಂತ ಭಾವಿಸ್ಕೊಳ್ತಿದ್ದೆ. ಸೋಚ್ತಾ ಉಸ್ಕಿ ನಿಗಾಹ್ ನಾ ಪಡಿ ಹೋಗಿ. ಅವನೇನೋ ಗಮನಿಸದೇ ಇರಬಹುದು ಅಂತ ಅನ್ಕೋಬೋದಾಗಿತ್ತು. ಮಗರ್ ಚಾರೋಕೆ ಚಾರೋ ಖರಾಬ್ ನಿಕಲ್ ಜಾಯೆ ಯಹ ತೋ ಸಾಫ್ ಧೋಖಾ ಹೈ. ಆದರೆ 4ಕ್ಕೆ 4 ಸೇಬು ಹಾಳಾಗಿ ಹೋಗಿವೆ, ಆದ್ರಿಂದ ಇದಂತೂ ಪಕ್ಕಾ ಮೋಸದ ಕೆಲಸನೇ. ಮಗರ್ ಇಸ್ ಧೋಖೆ ಮೇ ಮೇರಾ ಭೀ ಸಹಯೋಗ್ ಥಾ. ಆದರೆ ಈ ಮೋಸದಲ್ಲಿ ನನ್ನ ಪಾಲು ಕೂಡ ಇದೆ. ಮೇರಾ ಉಸ್ಕೆ ಸಾಥ್ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ. ನಾನು ನನ್ನ ಕರವಸ್ತ್ರವನ್ನು ಅವನ ಕೈಗೆ ಕೊಟ್ಟಿದ್ದು ಅಂಗಡಿಯವನು ನನಗೆ ಮೋಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟ ಹಾಗೆ ಆಗಿತ್ತು. ಉಸ್ನೆ ಭಾಂಪ್ ಲಿಯಾ ಕಿ ಯಹ ಮಹಾಶಯ ಅಪ್ನೆ ಆಂಖೋಂ ಸೆ ಕಾಮ್ ಕರ್ನೆ ವಾಲಾ ಜೀವ್ ನಹಿ ಹೇ ಔರ್ ನ ಇತನೆ ಚೌಕಾಸ್ ಹೇ ಕಿ ಘರ್ ಸೆ ಲೌಟಾನೆ ಆಯೆ. ಅವನು ಅನ್ಕೊಂಡ ಈ ಮಹಾಶಯ ತನ್ನ ಕಣ್ಣುಗಳಿಗೆ ಕೆಲಸ ಕೊಡುವಂಥ ಜೀವಿ ಅಲ್ಲ ಅಂತ, ಮತ್ತೆ ಮನೆಗೆ ಹೋಗಿ ಹಣ್ಣುಗಳನ್ನು ನೋಡಿ ವಾಪಸ್ ತಂದುಕೊಟ್ಟು ಚೌಕಾಸಿ ಮಾಡೋ ಅಂಥವ್ನು ಕೂಡ ಅಲ್ಲ ಅಂತ. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೇ ಜಬ್ ಉಸೆ ಅವಸರ್ ಮಿಲಾತಾ ಹೇ. ವ್ಯಕ್ತಿ ಮೋಸವನ್ನು ಯಾವಾಗ ಮಾಡ್ತಾನೆ ಅಂದರೆ ಅವನಿಗೆ ಅವಕಾಶ ಸಿಕ್ಕಾಗ. ಬೇಯಿಮಾನಿ ಕಾ ಅವಸರ್ ದೇನಾ ಚಾಹೆ ವಹ ಅಪನೆ ಟೀಲೆಪನ್ ಸೆ ಹೋ ಯಾ ಸಹಜ್ ವಿಶ್ವಾಸ್ ಸೆ ಬೇಯಿಮಾನಿ ಮೇ ಸಹಯೋಗ್ ದೇನಾ ಹೇ. ಮೋಸ ಹೋಗೋರು ಮೋಸ ಮಾಡೋರ ಮೇಲೆ ತೀರಾ ವಿಶ್ವಾಸ ಇಟ್ಟರೆ ಆ ಮೋಸದಲ್ಲಿ ತಾವು ಕೂಡ ಭಾಗಿ ಆದಂತೆ ಆಗತ್ತೆ. ಪಡೆ ಲಿಖೆ ಬಾಬುವೋ ಅವ್ರ ಕರ್ಮಚಾರಿಯೋಂ ಪರ್ ತೋ ಅಬ್ ಕೋಯಿ ವಿಶ್ವಾಸ ನಹಿ ಕರ್ತಾ. ಶಿಕ್ಷಿತ ವ್ಯಕ್ತಿಗಳ ಮತ್ತು ಕೆಲವು ಉದ್ಯೋಗಿಗಳ ಮೇಲಂತೂ ಈಗ ನಾವು ವಿಶ್ವಾಸ ಇಡೋದಕ್ಕೆ ಆಗೋದೇ ಇಲ್ಲ. ಕಿಸಿ ಥಾನೆ ಯಾ ಕಚಹರಿ ಯಾ ಮುನ್ಸಿಪಲ್ಟಿ ಮೇ ಚಲೆ ಜಾಯಿಯೇ, आपकी ऐसी दुर्गति होगी कि आप बड़ी से बड़ी हानि उठाकर भी उधर ना जाएंगे. ಯಾವುದಾದರೂ ಸ್ಟೇಷನ್ ಆಫೀಸ್ ಅಥವಾ ಮುನ್ಸಿಪಾಲ್ಟಿ ಆಫೀಸ್ಗಳಿಗೆ ಹೋದ್ರಂತೂ ನಮಗೆ ಎಂಥ ದುರ್ಗತಿ ಬರುತ್ತೆ ಅಂತಂದರೆ ನಾವು ಅಲ್ಲಿಂದ ಕೆಟ್ಟ ಅನುಭವನ ಹೊತ್ಕೊಂಡು ಬರ್ತೀವಿ, ಮತ್ತು ಇನ್ಯಾವತ್ತೂ ಆ ಕಡೆ ಹೋಗೋಕೆ ಮನಸ್ಸೇ ಮಾಡೋದಿಲ್ಲ. ಪಹಲೆ ಐಸಾ ನಹಿ ಥಾ ವ್ಯಾಪಾರಿಯೋಂ ಕಿ ಸಾಖ್ ಬನಿ ಹುಯಿ ಥಿ. ಮೊದಲು ಈ ರೀತಿಯೆಲ್ಲ ಇರಲಿಲ್ಲ. ವ್ಯಾಪಾರಿಗಳಲ್ಲಿ ವ್ಯಾಪಾರದ ಧರ್ಮ ಇತ್ತು. ಯೋ ತೌಲ್ ಮೇ ಚಾಹೆ ಚಟಾಕ್ ಆಧಾ ಚಟಾಕ್ ಕಸ್ಲೆ ಲೇಕಿನ್ ಆಪ್ ಉನ್ಹೆ 5 की जगह भूल से 10 के नोट दे आते तो आपके घबराने की कोई ज़रूरत नहीं थी. आपके रुपये ಸುರಕ್ಷಿತ ಥೆ. ತೂಕದಲ್ಲಿ ಚಟಾಕು ಅರ್ಧ ಚಟಾಕು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ನೀವು ಅವರಿಗೆ 5 ರೂಪಾಯಿ ಕೊಡೋ ಜಾಗದಲ್ಲಿ ಮರೆತು 10 ರೂಪಾಯಿ ನೋಟನ್ನು ಕೊಟ್ಬಿಟ್ಟು ಬಂದಿದ್ರು ನೀವು ಭಯಪಡಬೇಕಾಗಿರಲಿಲ್ಲ. ನಿಮ್ಮ ಹಣ ಅವ್ರ ಹತ್ರ ಸುರಕ್ಷಿತವಾಗಿರ್ತಿತ್ತು. ನೀವು ಹೋಗಿ ಕೇಳಿದ್ರೆ ಅವ್ರು ಖಂಡಿತ ವಾಪಸ್ ಕೊಡ್ತಿದ್ರು. ಮುಜೆ ಯಾದ್ ಹೇ ಏಕ್ ಬಾರ್ ಮೇನೆ ಮೊಹರಂ ಕೆ ಮೇಲೆ ಮೇ ಏಕ್ ದುಕಾನ್ದಾರ್ ಸೆ ಏಕ್ ಪೈಸೆ ಕಿ ರೇವಡಿಯಾ ಲಿ ಥಿ ಅವ್ರ ಪೈಸೆ ಕಿ ಜಗಹ್ ಅಠಣ್ಣಿ ದೇ ಆಯಾ ಥಾ. ನನಗೆ ಈಗಲೂ ಕೂಡ ನೆನಪಿದೆ, ಒಂದು ಸಾರಿ ನಾನು ಮೊಹರಂ ಉತ್ಸವದಲ್ಲಿ ಒಬ್ಬ ಅಂಗಡಿಯವನ ಹತ್ರ 1 ಪೈಸೆಗೆ ಮಿಠಾಯಿ ಅಥವಾ ಎಳ್ಳುಂಡೆಗಳನ್ನು ತಗೊಂಡಿದ್ದೆ. ಮತ್ತು ನಾನು 1 ಆಣೆ ಕೊಡೋ ಜಾಗದಲ್ಲಿ 8 ಆಣೆಯನ್ನು ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ. घर आकर जब अपनी भूल मालूम हुई तो दुकानदार के पास दौड़ा गया. ಮನೆಗೆ ಬಂದಮೇಲೆ ನಾನು ಮರೆತು ಹೆಚ್ಚಿಗೆ ಹಣ ಕೊಟ್ಟಿದ್ದು ಗೊತ್ತಾಗಿ ನಾನು ಅಂಗಡಿಯವನ ಹತ್ರ ಓಡ್ ಹೋದೆ.
आशा नहीं थी कि वह अठन्नी लौटाएगा, पर लेकिन उसने प्रसन्न चित्त से अठन्नी लौटा दी और ಉಲ್ಟೆ ಮುझसे ಕ್ಷಮಾ ಮಾಂಗಿ. ನನಗೆ ನನ್ನ ಎಂಟಾಣೆ ವಾಪಸ್ ಬರುತ್ತೆ ಅಂತ ನಿಜವಾಗ್ಲೂ ಭರವಸೆ ಇರಲಿಲ್ಲ. ಆದರೆ ಅಂಗಡಿಯವನು ಶಾಂತಚಿತ್ತನಾಗಿಯೇ ನನ್ನ ಎಂಟಾಣೆಯನ್ನು ವಾಪಸ್ ಕೊಟ್ಟ ಮತ್ತು ನನ್ನ ಹತ್ರ ಕ್ಷಮೆನೂ ಕೂಡ ಕೇಳ್ದ. यहाँ कश्मीरी सेब के नाम से सड़े हुए सेब बेचे जाते हैं. ಆದರೆ ಇಲ್ಲಿ ಕಾಶ್ಮೀರಿ ಸೇಬಿನ ಹೆಸರಿನಲ್ಲಿ ಕೆಟ್ಟು ಕೊಳೆತು ಹೋದ ಸೇಬ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. मुझे आशा है पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे. ನನಗೆ ನಂಬಿಕೆ ಇದೆ, ಈ ನನ್ನ ಕಥೆಯನ್ನು ಓದಿದ ಓದುಗರೆಲ್ಲರೂ ಸಹ ಮಾರುಕಟ್ಟೆಗೆ ಹೋಗಿ ನಂತರ ಕಣ್ಮುಚ್ಕೊಂಡು ವ್ಯಾಪಾರ ಮಾಡಬೇಡಿ. ಹಾಗೇನಾದರೂ ಮಾಡಿದ್ರೆ ಅವರಿಗೂ ಕೂಡ ಕಾಶ್ಮೀರಿ ಸೇಬುಗಳೇನೆ ಸಿಗೋದು. ಅಂದರೆ ಕಾಶ್ಮೀರಿ ಸೇಬ್ ಅಂದರೆ ಕೊಳೆತ ಹಣ್ಣುಗಳು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಪಾಠ ಅರ್ಥ ಆಯ್ತಾ ಮಕ್ಕಳ? ಸರಿ, ಹಾಗಾದರೆ ಇನ್ನು ಮುಂದೆ ಮಾರ್ಕೆಟ್ಗೆ ಹೋದಾಗ ನೀವು ಕೂಡ ಜಾಗರೂಕರಾಗಿ ಸಮಾಧಾನದಿಂದ ನಿಗಾ ವಹಿಸಿ ಸಾಮಗ್ರಿಗಳನ್ನು ಕೊಂಡ್ಕೊಂಡು ತರ್ತೀರಾ ಅಲ್ವಾ ಮಕ್ಕಳೇ? ಓಕೆ, ಬಾಯ್.